अंबिका विघ्नराजन पिरिदुरं तुदिसे ಶತಮಾನ್ಯ ಓಲಗ ವಿಚಾರ ಹಲವಾರಿದೆ
ವಿಶ್ವದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತವಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆಯೇ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದನ್ನು ಈ ಕಾಲದಲ್ಲಿ ಸಂಪಾದಿಸಿ ಅಸಾಮಾನ್ಯವಾದಂತಹ ಪದವಿಯನ್ನು ಪಡೆದಂತಹ ಭಾಗ್ಯಶಾಲಿಗಳೇ ನಾವಾಗಿದ್ದೇವೆ. ಆದಿತಿ ಕಶ್ಯಪರ ಆಶೀರ್ವಾದದಿಂದ, ಮೂರು ಮೂರ್ತಿಗಳ ದಯೆಯಿಂದ ಮೇಘವಂತ ಪರ್ವತದಲ್ಲಿ ಶತ ಅರ್ಥಾತ್ 100 ಯಾಗಗಳನ್ನು ಮಾಡಿದುದರದಲ್ಲಿ ತ್ರಯಮೂರ್ತಿಗಳ ಪ್ರಸನ್ನೀಕರಿಸಿ ಈ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಥವಾ ಸುರಪೀಠವನ್ನು ನನ್ನ ಪಾಡಿಗೆ ಅನುಗ್ರಹಿಸಿದ್ದಾರೆ. ಒಂದು ಮನ್ವಂತರಕ್ಕೆ ಒಬ್ಬನೇ ದೇವೇಂದ್ರ ಎಂಬುದಾಗಿ ಮೂರು ಮೂರ್ತಿಗಳ ನಿಯಮ. ಈ ನಿಯಮವನ್ನು ಯಾವಾದ್ರಕ್ಕಿಂತ ಉಲ್ಲಂಘಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಥವಾ ಇದರ ಬಗ್ಗೆ ಹಸ್ತಕ್ಷೇಪವನ್ನು ವ್ಯಕ್ತಪಡಿಸಿದರು ಅಥವಾ ಈ ಸುರಪೀಠವನ್ನು ಪಡೆಯಲಿಕ್ಕೆ ಮುಂದುವರಿದವರು ಎಲ್ಲರೂ ಈ ಕಾಲದಲ್ಲಿ ಹೇಳ ಹೆಸರಿದಂತೆ ನಾಶವಾಗಿ ಹೋಗಿದ್ದಾರೆ. ಎಂದಿನಂತೆ ಇಂದು ಕೂಡ ಸುಧರ್ಮ ಸಭೆಯನ್ನು ನಾವೆಲ್ಲ ಪ್ರವೇಶ ಮಾಡಿದರಾಗಿದ್ದೇವೆ. ಸುರಪೀಠವನ್ನು ನಾನು ಅಡರಿದ್ದೇನೆ. ಹಾಗೆ ಅಗ್ನಿ, ವಾಯು, ವರುಣ, ಕುಬೇರ ಮೊದಲಾದಂತಹ ದಿಕ್ಕತ್ತುಗಳು ನೀವು ನಿಮ್ಮ ಆಸನವನ್ನು ನೀವು ಅಲಂಕರಿಸಿದ್ದೀರಿ. ಮನಸ್ಸಿಗೆ ಒಂದು ರೀತಿಯ ಸಮಾಧಾನವಾಗುತ್ತಾ ಇದೆ. ಯಾಕಂದ್ರೆ ಇಷ್ಟರವರೆಗೆ ಈ ಸುರಪೀಠವನ್ನು ಆಡಳಿತಂತ ನಾವುಗಳು ಭಾಗ್ಯಶಾಲಿಗಳು. ಯಾಕೆ? ಮೂರು ಮೂರ್ತಿಗಳ ಅನುಗ್ರಹ ನಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ ಎಂಬುದಕ್ಕೆ ಹಿಂದೆ ನಡೆದಂತೆ ಕೆಲವು ಘಟನೆಗಳೇ ಅದಕ್ಕೆ ಸಾಕ್ಷಿಯಾಗಿ ಉಳಿದಿವೆ. ಅಷ್ಟು ಮಾತ್ರವಲ್ಲ, ಕಂಬೆ, ಊರುಚಿ, ಮೇಳಕ್ಕೆ ಗೃತಾಚಿ ಮೊದಲಾದಂತ ಅಪ್ಸರಂಗಣೆಯರ ನಾಟ್ಯ ಮೇಳವೇ ವೈಭವದಿಂದ ನಡೆಯುತ್ತಾ ಇದೆ. ಅದಕ್ಕೆ ಪೂರಕವೋ ಎಂಬಂತೆ ತುಂಬೃಣ ವೀಣಾವಾದನ, ನಾರದರ ಗಾಯನ ಇದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂತ ಸಂತೋಷ ಉಂಟಾಗುತ್ತಾ ಇದೆ. ಯಾಕಂದ್ರೆ ಜಗದಲ್ಲಿ ಇಂಥ ಕಾರ್ಯಕ್ರಮ ಅಥವಾ ಇಂಥ ಸುಧರ್ಮ ಸಭೆ ಎಲ್ಲಿಯೂ ನಡೆಯಲಿಕ್ಕಿಲ್ಲ ಅಥವಾ ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಒಂದು ರೀತಿಯ ಸಂತೋಷ. ನೀವೆಲ್ಲರೂ ನೀವು ಬಂದು ಸೇರಿದ್ದೀರಿ, ಮನಸ್ಸಿಗೆ ಸಮಾಧಾನ. ಆದರೆ ನನಗೆ ಹೊಡೆಯುತ್ತಾ ಇರುವುದು ಬೇರಾವುದಲ್ಲ, ಕೆಲವು ಬಾರಿ ಕೆಲವು ರೀತಿಯ ಘಟನೆಗಳು ಇಷ್ಟರವರೆಗೆ ಸಂಭವಿಸಿದೆ. ಹಿಂದೆ ನಡೆದಂತೆ ಕೆಲವು ಘಟನೆ ಬೇರಾವುದಲ್ಲ, ಹಿಂದೆ ಒಬ್ಬನಿದ್ದರಲ್ಲ ರಕ್ಕಸ. ಯಾಕಂದ್ರೆ ಹಿಂದೆ ನಡೆದಂತಹ ಕೆಲವು ಘಟನೆಗಳು. ಯಾಕಂದ್ರೆ ಸುರುಳಕವನ್ನು ಪಡೆಯಲಿಕ್ಕೆ ಅದೆಷ್ಟೋ ಮಂದಿ ಸುರುಳರಾಗಿರುವಂತಹ ರಕ್ಕಸರು ನಮ್ಮ ದಾಯಾದಿಗಳೇ ಅವರು, ನಮ್ಮ ದಿತಿದೇವಿಯ ಸಂತಾನದವರು, ಅವರ ಮಕ್ಕಳಾಗಿರುವಂತಹ ರಕ್ಕಸರು ಅದೆಷ್ಟೋ ಬಾರಿ ದಾಳಿಯನ್ನು ಮಾಡಿದಂತಹ ಪ್ರಕರಣಗಳಿವೆ. ಅಷ್ಟು ಮಾತ್ರವಲ್ಲ, ಧನುವಿನ ಮಕ್ಕಳಾಗಿರುವಂತಹ ದಾನವರು ಒಂದು ಕಡೆ ಆದರೆ ದ್ವಿತೀಯ ಮಕ್ಕಳಾಗಿರುವಂತಹ ದೈತ್ಯರು ಮತ್ತೊಂದು ಕಡೆ.
ಪ್ರಸ್ತುತ ದಾನವನಾಗಿ ಒಂದು ಕಾಲದಲ್ಲಿ ಮೆರೆದವ ಆ ಶುಂಭ ದೈತ್ಯ ಶುಂಭದಾನವ. ಅವನ ಅಮಾತ್ಯನಾಗಿರುವಂತಹ ಒಬ್ಬ ದುಷ್ಟ ರಕ್ಕಸ ಮಹಾಮಾತೆಯಲ್ಲಿ ಕಾಳವನ್ನು ಕೊಟ್ಟು ಅಲ್ಲಿಂದ ಪಲಾಯನ ಸೂತ್ರವನ್ನು ಪಠಿಸಿದ್ದಾನೆ. ಆದರೆ ಈ ಹೊತ್ತಿನ ನೆನಪಿಗೆ ಬರ್ತಾ ಇರುವುದು ಯಾವುದು? ಅವನು ಜೀವಂತವಾಗಿ ಉಳಿದಿದ್ದಾನೆ, ರಣರಂಗದಿಂದ ಓಡಿ ಹೋಗಿದ್ದಾನೆ. ಆದ ಕಾರಣ ಮುಂದಕ್ಕೆ ನಮ್ಮ ಮೇಲೆ ವೈರವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಉಂಟು. ಒಂದಲ್ಲ ಒಂದು ದಿನ ಬಂದೇ ಬರುತ್ತಾನೆ ಎಂಬ ಒಂದು ರೀತಿಯ ಅನಿಸಿಕೆ ನನಗಾಗ್ತಾ ಇದೆ. ಅಂತ ದುಷ್ಟ ದಾನವ ಆ ಅರುಣಾಸುರ ಒಂದು ವೇಳೆ ಈ 4 ಲೋಕಕ್ಕೆ ದಾಳಿಯನ್ನು ಮಾಡಿದರಂತಾದ್ರೆ ನೀವೇನು ಮಾಡ್ತೀರಿ? ಈ ಹಿಂದಕ್ಕೆ ಓಡಿ ಹೋದ ಹರುಣಾಸುರ ಮತ್ತೆ ನಮ್ಮ ಸ್ವರ್ಗಲೋಕ ದಾಳಿ ಮಾಡಿದರೆ ನಾನು ನೋಡಿಕೊಳ್ಳುತ್ತೇನೆ, ಬಿಡು ಚಿಂತೆ. ಈ ಹಿಂದೆ ಚಂಡಿಕೆಯ ಭೀಕರ ಸ್ವರೂಪವನ್ನು ಕಂಡು ರಣಕ್ಷೇತ್ರದಿಂದ ಓಡಿ ಹೋದಂತ ಅರುಣ ದಾನವನು ಹಗೆ ಸಾಧಿಸುವುದಕ್ಕೆ ಬೇಕಾಗಿ ಬ್ರಹ್ಮನಿಂದಲೋ ಶಿವನಿಂದಲೋ ವರಬಲಾನ್ವಿತರಾಗಿ ನನ್ನ 4 ಲೋಕಕ್ಕೆ ದಾಳಿಯನ್ನು ಮಾಡಿದೆ. ಅವನನ್ನು 3 ಮೂರ್ತಿಗಳ ಅನುಗ್ರಹದಿಂದ ನಾನು ಸದೆ ಹೊಡೆಯುತ್ತೇನೆ, ಬಿಡು ಚಿಂತೆ.
ಸಾಮಾನ್ಯರೇ ಹರಣ ಸಮಕ್ಷಮದಲ್ಲಿ ಹೊಯ್ದಾಡಬಲ್ಲಂತಹ ಅಥಟುಳ್ಳ ಪಟುಪಟರೇ ಆಗಿದ್ದೀರಿ. ಆದರೆ ಮುಂದಕ್ಕೆ ಆ ದುಷ್ಟ ದಾನವನು ಇಲ್ಲಿಗೆ ಬಂದನಂತಾದರೆ ನೀವೆಲ್ಲರೂ ಸಂಗ್ರಾಮದ ಮೂಲಕ ಅವನನ್ನು ಎದುರಿಸುತ್ತೀರಿ ಎಂಬ ಒಂದು ಪೂರ್ಣವಾದಂತಹ ವಿಶ್ವಾಸ ನನಗಿದೆ. ಅಷ್ಟು ಮಾತ್ರವಲ್ಲ, ಮೂರು ಮೂರ್ತಿಗಳ ದಯೆ, ಅದರಲ್ಲೂ ಜಗದಾದಿ ದೈವವಾಗಿರುವಂತಹ ಶ್ರೀಹರಿಯ ಕೃಪಾ ಕರುಣೆ, ಅವನ ಕರುಣ ಕಟಾಕ್ಷ ನಮ್ಮ ಮೇಲೆ ಸದಾ ಇದ್ದೇ ಇರ್ತದೆ ಎಂಬ ಒಂದು ರೀತಿಯ ವಿಶ್ವಾಸ ನನಗುಂಟು. ಅಷ್ಟು ಮಾತ್ರವಲ್ಲ, ಸಭೆಯನ್ನು ಮುಗಿಸುವಂತಹ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಗುರುಗಳಾಗಿರುವಂತಹ ಬೃಹಸ್ಪತಿ ಆಚಾರ್ಯರಿಗೆ ಪುನರಪಿ ವಂದಿಸುತ್ತಾ ಮಾತ್ರವಲ್ಲ, ಮೂರು ಮೂರ್ತಿಗಳನ್ನು ಧ್ಯಾನಿಸಿ ಇಂದಿನ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿರುವಂತೆ ನಿಮ್ಮ ನಿಮ್ಮ ಸ್ವತ್ತಾರಗಳನ್ನು ಸೇರಿಕೊಳ್ಳಿ.